ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಯಾರಿಸಿದ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸುತ್ತೇವೆ ಅಂತ ಹೇಳಿ ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದಾರೆ ಎಂದು ದಲಿತ ಮುಖಂಡ ವಾಲೆ ಚಂದ್ರಯ್ಯ ರಾಜ್ಯ ಸರ್ಕಾರಕ್ಕೆ ಧನ್ಯವಾದವನ್ನು ತಿಳಿಸಿದರು. ಇನ್ನು ಪಟ್ಟಣದ ರಾಜೀವ್ ಭವನದಲ್ಲಿ ದಲಿತ ಮುಖಂಡರು ಏರ್ಪಡಿಸಿದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯ 78 ವರ್ಷಗಳಾದರೂ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಂತ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಕ್ಕಿರಲಿಲ್ಲ. ನ್ಯಾಯ ಕೊಡಿಸುವಂತೆ ಅನೇಕ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದಂತಹ ಸಾವಿರಾರು ದಲಿತ ಮುಖಂಡರುಗಳು ಹಾಗೂ ಅನೇಕ ನಮ್ಮ ಜನಾಂಗದ ತ್ಯಾಗ ಬಲಿದಾನ ಅರಿತಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಎಲ್ಲಾ ಸಚಿವರ ಒಮ್ಮತದಿಂದ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಿರುವುದು ಸಂತಸ ತಂದಿದೆ ಅಂತ ಹೇಳಿ ತಿಳಿಸಿದರು. ಪರಿಶಿಷ್ಟ ಜಾತಿಗಳಲ್ಲಿ 101 ಜಾತಿಗಳು ಸೇರಿದ್ದು ಎಲ್ಲಾ ಜಾತಿ ಜನಾಂಗದ ಹಿತದೃಷ್ಟಿಯಿಂದ ಒಳ ಮೀಸಲಾತಿ ಜಾರಿಗೊಳಿಸಿದೆ. ಅತಿ ಹೆಚ್ಚು ತುಳಿತಕ್ಕೆ ಒಳಗಾದಂತಹ ಮಾದಿಗ ಮತ್ತು ಹೊಲೆಯ ಸಮುದಾಯದವರ ಬಹುದಿನದ ಬೇಡಿಕೆಯಾದಂತಹ ಒಳ ಮೀಸಲಾತಿ ವರ್ಗೀಕರಣಕ್ಕೆ ರಾಜ್ಯ ಸರ್ಕಾರ ಅಂತ್ಯ ಹಾಡಿದೆ. ಇದರಿಂದ ಶೋಷಿತ ಸಮುದಾಯಗಳಿಗೆ ಬದುಕು ಕಟ್ಟಿಕೊಳ್ಳುವಂತೆ ಮಾಡಿದಂಥ ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದ ಅಂತ ಹೇಳಿ ತಿಳಿಸಿದ್ರು. ಎಲ್ಲರೂ ಸೇರಿ ವರ್ಷದಿಂದ ಇಡೀ ರಾಜ್ಯದಲ್ಲಿ ವರ್ಗೀಕರಣ ABCD ವರ್ಗೀಕರಣ ಅಂತ ಹೇಳಿ ಸತತವಾಗಿ ನಾವು ದಲಿತರು ಹೋರಾಟ ಮಾಡಿಕೊಂಡಿದ್ದು, ಅದರ ಪ್ರತಿಫಲವಾಗಿ ಒಂದು 4-5 ಕ್ಯಾಬಿನೆಟ್ ಮೀಟಿಂಗಲ್ಲಿ ಅದ್ರ ಬಗ್ಗೆ ನಿರ್ಣಯ ತಗೊಳ್ಳೋಕ್ಕಾಗಲಿಲ್ಲ. ಅದನಂತರ ಏನು 2 ಜನಾಂಗದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು, SC ಮಾದೇವಪ್ಪನವರು, ಮುನಿಯಪ್ಪನವರು, ತಿಮ್ಮಪ್ಪರು ಮತ್ತು ಪ್ರಿಯಾಂಕಾ ಖರ್ಗೆ ಇವೆಲ್ಲರೂ ಒಳಗೊಂಡು 4-5 ಸಭೆಯಲ್ಲಿ ಮೀಸಲಾತಿಗೆ ಸಾಧ್ಯ ಆಗಿರಲಿಲ್ಲ. ಇದ್ರ ಪರವಾಗಿ ಸರ್ಕಾರ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ರಾಜ್ಯ ಸರ್ಕಾರ ಕ್ಯಾಬಿನೆಟ್ ತೀರ್ಮಾನಾಗಿತ್ತು. ಮತ್ತು ದಲಿತ ಸಂಘಟನೆಗಳು ಸತತವಾಗಿ 2 ಕೋಮಿನ ಎಲ್ಲ ದಲಿತರ ಹೋರಾಟ ಮಾಡ್ತಾನೆ ಇದ್ದು, ಇವತ್ತರ ಪ್ರತಿಫಲವಾಗಿ ಸರ್ಕಾರ ನಿನ್ನೆ ನಡೆದ ಕ್ಯಾಬಿನೆಟ್ ತೀರ್ಮಾನದಲ್ಲಿ ಏನು ಎಡಗೈ ಸಮುದಾಯ ಮಾದಿಗರಿಗೆ 5.2 ಮತ್ತು ಮಲಯಾಳ ಸಮುದಾಯಕ್ಕೆ 5.2, ಇತರೆ ಜನಾಂಗಕ್ಕೆ 4.5 ಸಮವಾಗಿ ವರ್ಗೀಕರಣ ಮಾಡಿದೆ. ಈ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ. ಕರ್ನಾಟಕ ಇತಿಹಾಸದಲ್ಲಿ ಸ್ವತಂತ್ರ ಬಂದು 78 ವರ್ಷ ಅದನ್ನು ತೀರ್ಮಾನ ಯಾರೂ ಆಗಿರಲಿಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು, ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹಾಗೂ ನಮ್ಮ ಎಲ್ಲ ಸಚಿವ ಸಂಪುಟದ ಎಲ್ಲರೂ ಸಹ ಒಕ್ಕೂಟಿ ಇವತ್ತು ಒಳ ಮೀಸಲಾತಿ ವರ್ಗೀಕರಣದ ನಮ್ಮ ದಲಿತರಿಗೆ ವರ್ಗೀಕರಣ ಮಾಡಿ ಆಡಳಿತ ಮಾಡಿದ್ದಾರೆ. ಇದಕ್ಕೂ ನಾವು ದಲಿತರ ಪರವಾಗಿ ಎಡಗೈ ಬಲಗೈ ಇತರೆ ಜನಾಂಗ ಎಲ್ಲ ದಲಿತರು ಇವತ್ತು ಏನು ಸರ್ಕಾರ ಒಳ ಮೀಸಲಾತಿ ಆಡಳಿತ ಮಾಡಿದ್ದಾರೆ, ಆಡಳಿತ ಪರವಾಗಿ ನಮ್ಮೆಲ್ಲ ಸ್ವಾಗತವನ್ನು ಈ ಸರ್ಕಾರಕ್ಕೆ ನ್ಯಾಯ ಸರ್ಕಾರಕ್ಕೆ ಎಲ್ಲ ಬೆಂಬಲ ಇದಕ್ಕೆ ಎಲ್ಲ ಮಂತ್ರಿಗಳು ಸಹ ನಾವು ಬಡಗೈ ಪರವಾಗಿ ಅದು ರಾಜ್ಯದ ದಲಿತರ ಪರವಾಗಿ ಹಾಗೂ ರಾಜ್ಯದ ಮಾಧ್ಯಮಗಳು ಒಳ್ಳೆಯ ಸಮುದಾಯ ಇತರೆ ಜನಾಂಗ ಎಲ್ಲರ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆ ಹೇಳಕ್ಕೆ ಹೇಳಕ್ಕೆ ಇಷ್ಟಪಡ್ತಾರೆ.